ಇಲ್ಲಿ ಎಲ್ಲ KCD ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KE ಕಡೆಯಿಂದ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಬಂದಿದ್ದಾವೆ. ಸೊ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಮೊದಲನೇದಾಗಿ ನೀಟ್ ವಿದ್ಯಾರ್ಥಿಗಳಿಗೆ MCC ಕಡೆಯಿಂದ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಏನಂತ ಹೇಳಿದ್ರೆ ಇಲ್ಲಿ MCC ಅವರು ನಡೆಸುವಂತ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಡೇಟ್ ನ ರಿಲೀಸ್ ಮಾಡಿದ್ದಾರೆ. ನಿಮಗೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇದು MCC ಕೌನ್ಸಿಲಿಂಗ್ ಬಗ್ಗೆ ಹೇಳ್ತಾ ಇರೋದು. ಅದೇ ರೀತಿ MCC ಅವರು ಆಗಸ್ಟ್ 14ರಿಂದ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತೀವಿ ನೀಟ್ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಇಲ್ಲಿ MCC ಕೌನ್ಸಿಲಿಂಗ್ ಬಗ್ಗೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನ ವಿದ್ಯಾರ್ಥಿಗಳಲ್ಲ, ಆಗಸ್ಟ್ 14ರಿಂದ MCC ಅವರು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ನೀಟ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಅದರ ಜೊತೆಗೆ ಇಲ್ಲಿ ನೀಟ್ ಡೀಟೇಲ್ಸ್ನ ಅಥವಾ ನೀಟ್ ಸ್ಕೋರ್ ಕಾರ್ಡ್ನ KV ವೆಬ್ಸೈಟ್ ಅಲ್ಲಿ ಯಾವಾಗ ಎಂಟ್ರಿ ಮಾಡಬೇಕು ಅಂತ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ನಿಮಗೆ ಹೇಳೋದಂದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಯಾವುದೇ ಒಂದು ಅಪ್ಡೇಟ್ನ ಅಫಿಷಿಯಲ್ ಆಗಿ ಕೇಳಿದವರು ಕೊಟ್ಟಿಲ್ಲ. ನಿಮಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳೋದಾದ್ರೆ ಇಲ್ಲಿ ಸೇಮ್ MCC ಅವರು ಯಾವಾಗ ಆಗಸ್ಟ್ 14ರಿಂದ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಿಮಗೆ ಕರ್ನಾಟಕದಲ್ಲಿರುವಂತಹ ನೀಟ್ ವಿದ್ಯಾರ್ಥಿಗಳು ಕೂಡ ಆಗಸ್ಟ್ 10ರ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಪ್ಷನ್ ಎಂಟ್ರಿ ಕೂಡ ಆಗಸ್ಟ್ 10ರ ನಂತರ ನಿಮಗೆ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅಫಿಷಿಯಲ್ ಆಗಿ KE ಕಡೆಯಿಂದ ಅನೌನ್ಸ್ ಆದ್ರೆ ನಿಮಗೆ ಆದಷ್ಟು ಬೇಗ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದಾದ ನಂತರ ಇವಾಗ KCD ವಿದ್ಯಾರ್ಥಿಗಳಿಗೆ KE ಕಡೆಯಿಂದ ಬಂದಿರುವಂತಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಜುಲೈ 30 ಮಾರ್ನಿಂಗ್ 8 ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಇತ್ತು. ಸೊ ಇದು ಎಕ್ಸ್ಟೆಂಡ್ ಆಗಬಹುದು ಅಂತ ನಿಮಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದೆ. ಸೊ ಇವಾಗ KE ಕಡೆಯಿಂದ ಅಫಿಷಿಯಲ್ ಆಗಿ KCD ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ನೀವು ಆಪ್ಷನ್ ಎಂಟ್ರಿ ಪೇಜ್ಗೆ ಓಪನ್ ಮಾಡಿ ಅಲ್ಲಿ ನಿಮಗೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಎಂಟ್ರಿದು ಲಾಸ್ಟ್ ಡೇಟ್ ಯಾವಾಗ ಅಂತ ನಿಮಗೆ ವಿತ್ ಟೈಮ್ಸ್ ಮತ್ತೆ ನಿಮಗೆ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ನೋಡಬಹುದು KCD ಆಪ್ಷನ್ ಎಂಟ್ರಿ ಆಗಸ್ಟ್ 3ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಆಗಸ್ಟ್ 3ನೇ ತಾರೀಕು 11 ಗಂಟೆವರೆಗೂ ಕೂಡ ನಿಮಗೆ ಸೊ ಟೈಮ್ ಇರುತ್ತೆ. ಸೊ ಆರಾಮಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಆಪ್ಷನ್ ಎಂಟ್ರಿ ಮಾಡಿ. ಇದಾದ್ಮೇಲೆ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇರೋದೇನೆಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಅಂತ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ಇಲ್ಲಿ KEದವರು ಹೇಳಿರೋದೇನೆಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಕಂಪ್ಲೀಟ್ ಆದ್ಮೇಲೆ 3 ದಿನದ ನಂತರ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಎಕ್ಸಾಕ್ಟ್ ಆಗಿ ಆಗಸ್ಟ್ 2ನೇ ತಾರೀಕಿನೇ ಅಂತ ಹೇಳಿಲ್ಲ. ಸೊ ಈ ರೀತಿ ಆಗುತ್ತೆ ಅಂತಾನೆ ಆಫ್ಟರ್ 3 ಡೇಸ್ ಆಫ್ಟರ್ 4 ಡೇಸ್ ಅಂತ ಶೆಡ್ಯೂಲ್ ಅಲ್ಲಿ ಹೇಳಿದ್ರು KEದವರು. ಸೊ ಯಾರು ಕನ್ಫ್ಯೂಸ್ ಹಾಕೋಬೇಡಿ. ಇಲ್ಲಿ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಆಗಸ್ಟ್ 6 ಅಥವಾ 7ನೇ ತಾರೀಕು ನಿಮಗೆ ರಿಸಲ್ಟ್ ಬರ್ಬೋದು. ಸೊ ಮತ್ತೆ ನಿಮಗೆ ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ಮತ್ತೆ ನಿಮಗೆ ಈ ಒಂದು ವಿಡಿಯೋದಿಂದ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.